ಮತ್ತೊಬ್ಬ ಮಹಿಳೆಯ ಬಲಿ ಪಡೆದ ಮೈಕ್ರೋ ಫೈನಾನ್ಸ್. ರಾಮನಗರ ಜಿಲ್ಲೆಯಲ್ಲಿ ನೇಣಿಗೆ ಶರಣು, ಕಣ್ಮುಚ್ಚಿ ಕುಳಿತಿದೆ ಗ್ಯಾರಂಟಿ ಸರ್ಕಾರ. ದಿನೇ ದಿನೇ ಹೆಚ್ಚುತ್ತಿದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ. ಬೇಕಾಬಿಟ್ಟಿ ಸಾಲ ನೀಡಿ ಅಮಾಯಕರ ಜೀವದ ಜೊತೆ ಚೆಲ್ಲಾಟ. ಮನೆಗಳ ಬಳಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನೀವು ಸತ್ತರೆ ಸಾಲ ಮನ್ನಾ ಆಗಲಿದೆ ಎನ್ನುವ ಕಿರಾತಕರು. ಮಳವಳ್ಳಿ ತಾಲೂಕಿನ ಮಲಿಯೂರಿನಲ್ಲೂ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಹೆಸರು ಚಿನ್ಗಿರಿಗೌಡ ಅಂತ. ಮಗ ಇರಲಿಲ್ಲ ಊರಲ್ಲಿ. ಆ ಮಗ ಇಲ್ಲದೆ ಇರೋ ಟೈಮಲ್ಲಿ ಫೈನಾನ್ಸ್ನವ್ರು ಹೋಗಿ ಅವ್ರ ಮನೆ ತಗೋದು ಆ ಅಮ್ಮನಿಗೆ ತುಂಬ ಟಾರ್ಚರ್ ಕೊಟ್ಟವ್ರೆ. ಆ ಅಮ್ಮ ನೇಣು ಹಾಕೊಂಡ್ಬಿಟ್ಟವ್ರೆ ಸರ್. ಬಂದು ತೊಂದರೆ ಕೊಡೋದು, ಮತ್ತು ಅವರು ಫೈನಾನ್ಸು ಕೊಡೋದ್ರಲ್ಲಿ ತಪ್ಪೇನಿದೆ, ಕೊಡಲಿ. ಅವರ ಆದಾಯ ನೋಡಿ, ಅವ್ರ ಮೂಲ ನೋಡಿ, ಅವ್ರು ಏನು ಕಟ್ತಾರೆ, ಅವ್ರು ಯಾವ ಕೆಪಾಸಿಟಿಲಿ ಇರ್ತಾರೆ ಅದೆಲ್ಲ ನೋಡಿ ಕೊಡಬೇಕು. ಸುಮ್ಮನೆ ಆಧಾರ್ ಕಾರ್ಡ್ ಇಸ್ಕೊಳ್ಳೋದು, ಆ ಆಧಾರ್ ಕಾರ್ಡ್ ಇಸ್ಕೊಂಡು ಕೊಟ್ಬಿಟ್ಟು ಸಾಲ ಕೊಡೋದು. ಅವ್ರ ಸಂಪಾದನೆ ಅವ್ರು ತಿನ್ನೋಕ್ಕೆ ಇಟ್ಕೋದಿಲ್ಲ, ಕೂಲಿ ಮಾಡ್ಕೊಂಡಿರ್ತಾರೆ. ಅವರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದಕ್ಕೆ ಏನಕ್ಕೂ ಸಾಲ್ತಾ ಇಲ್ಲ. ಇವರೆಲ್ಲ ಖಾಸಗಿ ಫೈನಾನ್ಸ್ನವರೆಲ್ಲ ಈ ಥರ ಮಾಡಿ ಸಾಮಾನ್ಯ ಜನರುಗಳಿಗೆ ಭಾರಿ ತೊಂದರೆ ಆಯ್ತದೆ. ಬಡವ್ರು ಬದುಕಾಯ್ತಾ ಇಲ್ಲ. ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಏನು ಹೇಳೋದು ಅಂದರೆ, ಈ ಥರ ಫೈನಾನ್ಸ್ನವ್ರಿಗೆಲ್ಲ ಕಡಿವಾಣ ಹಾಕಬೇಕು. ಎಲ್ಲ ಅವರ ಆದಾಯ, ಅವರ ಮೂಲ, ಅವ್ರು ಏನೈತೆ ಅದು ನೋಡಿ ಸಾಲ ಕೊಡಬೇಕು. ಸುಮ್ಮನೆ ಸಾಲ ಕೊಟ್ಟು ಈ ಥರ ಒಂದು ಪ್ರಾಣ ಹಾನಿಯಾಗೋ ಥರ ಮಾಡಬಾರ್ದು ಅಂತ ನಾನು ಕೇಳ್ಕೊತೇನೆ ಸರ್. ಇದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಆ ಸಾಮಾನ್ಯ ಜನರ ಕಷ್ಟನ ಅರಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಅವ್ರಿಗೆ.